ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಸೊ ನಾವು ಮನೆಯಿಂದ ಹೊರಟ್ಬಿಟ್ಟು ಆಂಜನೇಯಗೆ ಜೈ ಅಂತ ಮುಂದೆ ಸಾಗುತ್ತಾ ಹೋಗ್ತಾ ಇದ್ದೀವಿ. ನಾವು ಈಗ ಎಲ್ಲಿಗೆ ಹೋಗ್ತಾ ಇದ್ದೀವಿ, ಏನು ಮಾಡ್ತಾ ಇದ್ದೀವಿ, ಯಾವ ಕಡೆ ಹೋಗ್ತೀವಿ, ಏನೇನು ಮಾಡ್ತೀವಿ, ಇವತ್ತಿನ ಡೇ ಪ್ಲ್ಯಾನ್ ಫುಲ್ ಕಂಪ್ಲೀಟ್ ಆಗಿ ನೋಡಿ. ಇವಳು ಹಾಯ್ ಹಾಯ್ ಅಂತ ಸ್ಟಾರ್ಟ್ ಮಾಡಿದ್ದಾಳೆ. ನೇಚರ್ನ ಎಂಜಾಯ್ ಮಾಡಿಕೊಂಡು ನಾವು ಫೈನಲಿ ಬಂದು ರೀಚ್ ಆದ್ವಿ. ಬ್ಯಾಂಗ್ಳೂರ್ಗೆ ಎಂಟ್ರಿ ಆದ್ವಿ. ಈ ಟ್ರಾಫಿಕ್ಕು ಇದು ಎಲ್ಲ ದಾಟ್ಬಿಟ್ಟು ಇವು ಖುಷಿಯಾಗ್ಬಿಟ್ಟಿದೆ. ಓ ಆಯ್ತು ಬಿಡಮ್ಮ, ಮಾಡಲ್ಲ. ಫೈನಲಿ ಟ್ರಾಫಿಕ್ ಎಲ್ಲ ದಾಟ್ಕೊಂಡು ಫೈನಲಿ ಮನೆಗೆ ಬಂದಿದ್ದ ತಕ್ಷಣ ನಾನೇ ಮಾಡ್ತಾ ಇರೋದು, ನಾನು ಮಾಡ್ತೀನಿ ಅಂತೇಳಿ ಇಸ್ಕೊಂಡ. ಆಯನ ಊಟ ಮಾಡಿ ಸ್ವಲ್ಪ ಗೇಮ್ ಆಡೋಣ ಅಂತ ಮೇಲೆ ಬಂದ್ವಿ. ಗೇಮ್ ಆಡ್ತಾ ಇದ್ವಿ. ನೋಡಿ ಯಾವ ಥರ ಕ್ರಿಕೆಟ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ ಹುಡುಗ. ಡ್ರೈವ್ ಮಾಡು. ಆಮೇಲೆ ಸ್ವಲ್ಪ ಕೇರ ಮಾಡಿದ್ವಿ. ಆಮೇಲೆ ಸ್ವಲ್ಪ ಶಟಲ್ ಕಾಕ್ ಆಡ್ಕೊಂಡು ಎಲ್ರಿಗೂ ಬೋರ್ ಆಗ್ಬಿಡ್ತು. ಆಟಾಡಿ ಬೋರ್ ಆಗ್ಬಿಡ್ತು. ಸೊ ಫೈನಲಿ ಎಲ್ಲರೂ ಪಾರ್ಕಿಗೆ ಹೋಗ್ತೀನಿ ಅಂತ ಎಲ್ಲ ಪಾರ್ಕಿಗೆ ಹೊರಟು ಅವ್ರನ್ನ ಕರ್ಕೊಂಡ್ಬರೋಕ್ಕೆ ಅಂತ ನಾನು ಹೊರಟೆ. ನೋಡೋಣ ಏನು ಮಾಡ್ತಾ ಇರ್ಬೋದು ಅಂತ ಹೇಳಿಬಿಟ್ಟು ಸೊ ಹೋಗಿ ನೋಡ್ತೀನಿ. ಹಾಯ್ ಹಾಯ್. ಎಲ್ಲರೂ ಸಖತ್ತಾಗಿ ಆಟ ಆಡ್ತಾ ಇದ್ದಾರೆ. ಏನು ನೋಡಿ, ನೀವೇ ನೋಡಿ. ಏನ್ ಮಾಡ್ತಾ ಇದೀರಪ್ಪ? ನಾನು ಶೂಟ್ ಮಾಡ್ತೀನಿ ಅಷ್ಟೇ ನಿಮಗೆ. ಓಕೆ, ನೋಡಿ ಇಲ್ಲೊಂದು ಸ್ವಾಮಿ ವಿವೇಕಾನಂದ ಅವರು ಎಷ್ಟು ಸಖತ್ತಾಗಿದೆ ಮೂರ್ತಿ ಅಂದರೆ ಚೆನ್ನಾಗಿದೆ. ಇದು ಪಾರ್ಕಲ್ಲಿ ಇರೋದು ಒಳ್ಳೆಯದೇ, ಯಾಕಂದರೆ ಎಲ್ಲ ಶಾಂತತೆಯನ್ನು ಕಾಪಾಡಿ ಅಂತ ಹೇಳ್ಬಿಟ್ಟು ಇಲ್ಲೇನೋ ಡಿಸ್ಕಸ್ ಮಾಡ್ತಾ ಇದ್ದಾರೆ. ನಾನು ಸುಮ್ಮನೆ ಏನು ಮಾತಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡು ಹಾಗೆ ಒಂದು ವಿಡಿಯೋ ಮಾಡಿದೆ. ಇದಾಡ್ದಪ್ಪ ಮನೆಗೆ ಬಂದ್ಬಿಟ್ಟು ನೋಡ್ತೀನಿ. ಸೊ ಈಗ ಒಂದು ಸೆಲೆಬ್ರೇಷನ್ ನಡೆಯುತ್ತೆ ನೋಡಿ. ಫಸ್ಟ್ ಸರ್ಪ್ರೈಸ್
Here is the second surprise for anniversary. Here is the third surprise anniversary. Here is the fourth surprise retirement. ಹಾಯ್ ಗಾಯ್ಸ್, ಸೊ ಫೈನಲಿ ಇವತ್ತಿನ ಡೇ ಮುಗಿಸ್ತಾ ಇದ್ದೀವಿ. ಇಲ್ಲಿ ನೋಡಿ ಯಾವುದೋ ಸೈನ್ಸ್ ಎಕ್ಸ್ಪೆರಿಮೆಂಟ್ ಹೇಳ್ಬಿಟ್ಟು ನನಗೆ ತೋರಿಸ್ತಾ ಇದ್ರು ಅವರು. ಸೊ ನಾನು ಬೈತಾ ಇದ್ದೆ, ಅವ್ರು ಕೇಳ್ತಾ ಇದ್ದಿದ್ದಿಲ್ಲ. ಸೊ ಲಾಸ್ಟಲ್ಲಿ ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡಿದಂಥ ನಮ್ಮ ಪ್ರೀತಿಯ ಅಕ್ಕ ಹಾಗೂ ಅಣ್ಣಂಗೆ ಥ್ಯಾಂಕ್ ಯು ಹೇಳ್ತಾ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್, ಟೇಕ್ ಕೇರ್, ಬಾಯ್.